ಮಾಜಿ ಶಾಸಕ ಬಸವರಾಜ ದಡಸುಗೂರು ನೇರ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ಮಾತಾಡ್ತಾ ಹೋಗ್ತೀನಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ನಮಸ್ಕಾರ ಸರ್. ನಮಸ್ಕಾರ ಸರ್. ಗಂಭೀರ ಆರೋಪ ನಿಮ್ಮ ಮೇಲೆ. ಎಲ್ಲೊಂದು ಕಡೆ ದಲಿತರ ಜಮೀನುಗಳನ್ನು ತಾವು ಕಬಳಿಸಿದ್ದೀರಿ, ಪರಭಾರೆ ಮಾಡ್ಕೊಂಡಿದ್ದೀರಿ ಅಂತ ಹೇಳಿ. ಸರ್ ನಿಮ್ಮ ಕ್ಲಾರಿಟಿ ಬೇಕಾ ಸರ್? ವಿತ್ ದಾಖಲೆ ಪತ್ರ ನಿಮ್ಮ ಹತ್ರ ಇದೆಯಾ ಸರ್? ನಾನು ದಲಿತರನೇ. ಹಲೋ ಸರ್, ಕೇಳಿಸ್ತಾ ಇದೆ ಸರ್. ನಾನು ದಲಿತರನೇ, ನಾನಂತ ಜನರಲ್ ಅಲ್ಲ. ಓಕೆ. ಅವರು ಯಾರು ಬೇರಲ್ಲ, ನಮ್ಮೆಲ್ಲ ರಿಲೇಷನ್ ಅಕ್ಕನವ್ರು ತಂಗಿಯರು ಅವರೆಲ್ಲ. ಆದ್ರೆ ನಾನು ಒಂದು ಕಾಲದಲ್ಲಿ ನಮ್ಮ ತುಂಗಾಭದ್ರಲ್ಲಿ ಒಂದು ಪಂಪ್ ಸೆಟ್ ಮಾಡ್ಕೊಂಡ್ಬಂದಿವಿ ಸರ್. ಎಲ್ಲ ನಮ್ದೊಂದು ಸೊಸೈಟಿ ಅಲಂಭಾಷೆಯ ತಣ್ಣೀರವರೆ ಅಂತೇಳಿ ಮಾರ್ಕೆಟ್ ಟೈಮಲ್ಲಿ ನಮ್ಮ ಹಕ್ಕರ ಭೂಮಿ ಅಂತ ಅಲ್ಲ, ಇಡೀ ರೈತರ ಭೂಮಿ, ಇಡೀ ದಡಿಸೂರು ಸೀಮೆಲ್ಲ ಒಂದು ಪ್ರಾಜೆಕ್ಟ್ ಮಾಡಿದ್ವಿ. ಮಾಡಿದಂತ ಸಂದರ್ಭದಲ್ಲಿ ಇದು ನೆಡಕ್ ಬಂತು ಲ್ಯಾಂಡು. ಬಂದಂತ ಸಂದರ್ಭದಲ್ಲಿ ಇಡೀ ಕನಿಷ್ಠ ಅಲ್ಲಿ ಇಡೀ ಜನರಲ್ ರೈತರು ಕೂಡ 50 ಕೊಟ್ಟಾರೆ, ನಮ್ಮ ಅಕ್ಕವ್ರು ಕೂಡ 50 ಕೊಟ್ಟಾರ. ಅದ್ರಲ್ಲಿ ಅಂದ್ರೆ ಕೊಡ್ಬೇಕಂದ್ರೆ ಇವ್ರದ್ದು 81 ಸರಿ ನಂಬರ್ ನಮಗ್ ಬಿಟ್ಟಾರ. 84ರಲ್ಲಿ ಅವ್ರಿಗೆ 1 ಎಕರೆ 20 ಗುಂಟೆ 1 ಎಕರೆ 24 ಗುಂಟೆ ನಾವು ಲ್ಯಾಂಡ್ ಕೊಟ್ಟು ಹೊಲ ಲೇವಲ್ ಮಾಡಿ ಪೈಪ್ ಲೈನ್ ಹಾಕಿ ನಾವು ಬಂಗಾರಪ್ಪ ಚೀಫ್ ಮಿನಿಸ್ಟರ್ 92ರಲ್ಲಿ ಅವ್ರು ಗೌರ್ಮೆಂಟ್ ಲ್ಯಾಂಡ್ ಕೊಟ್ಟೈತಿ. ನಮಗೆ 2011ರಲ್ಲಿ ರಿಜಿಸ್ಟರ್ ಮಾಡ್ಯಾರ ಗುರು. 2011ರಲ್ಲಿ ರಿಜಿಸ್ಟರ್ ಮಾಡಿದ್ಮೇಲೆ 2011ರಲ್ಲಿದ್ದ ಇಲ್ಲಿವರೆಗೆ ನಾಟೆ ಮಾಡ್ಕೊಂಡ್ ತಿಂತ ಇದಾರೆ. ಅವರೇ ಗದ್ದೆ ನಾಟೆ ಮಾಡ್ಕೊಂಡ್ ತಿಂತಾರೆ. ಇದು ಏನೋ ಒಂದು ಬದಲಾವಣೆ, ಇದೇನೋ ರಾಜಕೀಯ ಪಿತೂರಿಂದ ಇದೆಲ್ಲ ಇಷ್ಟೆಲ್ಲ ಗೊಂದಲ ಆಗಕ್ಕೆ ಕಾರಣ ಆಗತ್ಬಿಟ್ಟು ಇವತ್ತು ಕೊರಮ್ಮ ದೊಡ್ಡ ಕೊರಮ್ಮ ಸಣ್ಣ ಕೊರಮ್ಮ 1 ಎಕರೆ 20 ಗುಂಟೆ ಲ್ಯಾಂಡ್ ಕೊಟ್ಟೆ ಸರ್. ಸೇಲ್ ಡಿಡಿ ಆರ್ಡರ್, ಸೇಲ್ ಡಿಡಿ ಮತ್ತೇನು ರಿಕಾರ್ಡ್ ಅಂಬೋದೇನು ಬರೀ ಮಾತು ಹೇಳ್ತಿಲ್ಲ ನಾವು. ಸೇಲ್ ಡಿಡಿ ಇವತ್ತು ನಾವು ಅವ್ರಿಗೆ 84ರಲ್ಲಿ ಕೊಟ್ಟಂತ 1 ಎಕರೆ 24 ಗುಂಟೆ ದೊಡ್ಡ ಕೊರಮ್ಮ ಸಣ್ಣ ಕೊರಮ್ಮ, ಹಲಮಮ್ಮ ಕೊರಮ್ಮ ಹಲಮಮ್ಮ 1 ಎಕರೆ 20 ಗುಂಟೆ. ಇಡೀ ಅಲ್ಲಿ ಟೋಟಲ್ 17 ಮಂದಿಗೆ ಬಂಗಾರಪ್ಪ ಚೀಫ್ ಮಿನಿಸ್ಟರ್ ಇದ್ದ ಟೈಮ್ನಲ್ಲಿ ದಡಿಸೂರು ಸೀಮೆಲ್ಲ ಅಲಾಟ್ಮೆಂಟ್ ಆದಂತ ಲ್ಯಾಂಡು. 17 ಮಂದಿ ಬಿಟ್ಟು ಇವ್ರು 3 ಬಂದು ಕಾಸಿ ಈ ರೀತಿ ಅಪಚಾರಕ್ಕಾಗಿ ಇವ್ರಿಗೆ ಅನ್ಯಾಯ ಆಗಿದೆ, ಇವ್ರು ಬಂದಿದ್ದಾರೆ ಅಂತ ಹೇಳ್ತಿದ್ದಾರೆ ಸರ್. ಈಗ ಸರ್ ಇವಾಗ 17 ಮಂದಿಗೆ ಅನ್ಯಾಯ ಆಗ್ಬೇಕಲ್ಲ. ಇವ್ರ ಹೆಸರು ಲ್ಯಾಂಡ್ ಕೊಟ್ಟು 81ರಲ್ಲಿ ನಮಗೆ ಕೊಟ್ಟಾರ. 84ರಲ್ಲಿ ಅವ್ರು ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿ ಹೊಲ ಲೇವಲ್ ಮಾಡಿ ಅಲ್ಲಿರಂತ ತಹಸೀಲ್ದಾರ್ ಬಂದು ಪರಿಶೀಲನೆ ಮಾಡಿ ಹೋದಾಗ ಅವ್ರ ಜಮೀನು ಕಬ್ಜೆದಲ್ಲಿ 84ರಲ್ಲಿ ಕಬ್ಜೆದಲ್ಲಿದ್ದಾರ, ಗದ್ದೆ ನಾಟಿ ಮಾಡ್ಕೊಂಡು ತಿಂತ ಇದ್ದಾರ. ಇದು ರಾಜಕೀಯ ಪಿತೂರದಿಂದ ಇದೆಲ್ಲಿಷ್ಟೆಲ್ಲ ಕೊಪ್ಪಳ ಜಿಲ್ಲೆದಲ್ಲಿ ಪ್ರೆಸ್ ಮೀಟ್ ಮಾಡಿದ್ರು. ನಾನು ರಾಜಕೀಯ ಮಾಡೋ ಸಲುವಾಗಿ ರಾಯಚೂರು ಜಿಲ್ಲೆದಲ್ಲಿ ಪ್ರೆಸ್ ಮೀಟ್ ಮಾಡಿದ್ವಿ. ರಾಜಕೀಯ ವಿಚಾರದಲ್ಲಿ ನನ್ನ ಹೆಸರು ಲ್ಯಾಂಡ್ ಕೂಡ ಇಲ್ಲ. ನನ್ನ ಸ್ನೇಹಿತರು ನಾವೆಲ್ಲರೂ ಕಲಿತು ಒಂದು 10 ಮಂದಿ ಪ್ರಾಜೆಕ್ಟ್ ಮಾಡಿದ್ವಿ, ಎಲ್ಲರ ಪಾರ್ಟ್ನರ್ಶಿಪ್ ನಲ್ಲಿ. ಮತ್ತೆ ನೀರು ಕೊಟ್ಟ ಮೇಲೆ ಅವ್ರಿಗೆ ಹೊಲ ಕೊಡ್ಬೇಕಾಗೈತಲ್ಲ. ನಾನು ಮುಂಚೂಣಿಯಲ್ಲಿ ನಿಂತ್ಕೊಂಡು ಕಾಸಿ ಮತ್ತೆ ನಮ್ಮ ರಿಲೇಷನ್ ಹೊಲಗಳು ಸುತ್ತ ನಾಟಿ ಮಾಡಿದ್ರೆ ಆ ಗದ್ದೆ ಬಸಿ ಹಿಡಿದು ನಾಟಿ ಬರಂಗಿಲ್ಲ, ಬೆಳೆ ಬರಂಗಿಲ್ಲ ಸುತ್ತನ ಕಡೆ ಗದ್ದೆ ಆದಾಗ ಅಂತ ನಾನು ಅವ್ರಿಗೆ ಹೇಳಿ ಎಲ್ಲರಂಗ ನೀವು ಇಷ್ಟು ಗದ್ದೆ ಮಾಡ್ತಾರೆ ಅಂತೇಳಿ ನಾವು ಎಲ್ಲ ರೈತರು 50-50 ಕೊಟ್ಟು ಇಡೀ ತುಂಗಾಭದ್ರ ಎಡದಂಡಿ ಬಲದಂಡಿ ತುಂಗಾಭದ್ರ ಹಿಡಿದು ಮಂತ್ರಾಲಯವರೆಗನ ನಮ್ಮ ಒಳಗಂಡೆ ಭಾಗ ಥೈಲ್ಯಾಂಡ್ ಲ್ಯಾಂಡ್ ಇರೋದ್ರಿಂದ ಎಲ್ಲೆಲ್ಲ ನೀರು ಕೊಟ್ಟು ಯಾರೋ ಪುಣಾತ್ರು ಒಂದು 10 ಮಂದಿ ರೈತರೆಲ್ಲ ಕಲ್ತು ಪಂಚಾಯತ್ ಮಾಡಿ ನಮ್ಗೆಲ್ಲ ನೀರು ಮಾಡಿಕೊಟ್ಟು ನಾವೆಲ್ಲ ಚೆನ್ನಾಗಿ ಉದ್ದಾರ. ಇದು ಕೊರಮ್ಮನ್ನು ಸಣ್ಣ ಕೊರಮ್ಮ ದೊಡ್ಡ ಕೊರಮ್ಮ 1 ಎಕರೆ 20 ಗುಂಟೆ, ಹಲಮಮ್ಮ ಹಲಪ್ಪ 1 ಎಕರೆ 20 ಗುಂಟೆ. ಪ್ರತಿ ಒಬ್ಬರಿಗೆ ಕೂಡ 81ರಲ್ಲಿ ನಮಗೆ ಬಿಟ್ಟಾರ. 84ರಲ್ಲಿ 17 ಮಂದಿಗೆ ಹೊಲ ಕೊಡಂತ ಕೆಲಸ ನಾವು ನಮ್ಮ ಸೊಸೈಟಿ ಮಾಡೈತೆ ಸರ್. ಇದ್ರಲ್ಲಿ ಅನುಮಾನ ಇಲ್ಲ. ಅವ್ರ ಹೆಸರು ಪಾಣಿ ಮುಟೇಶನ್. ನಾವು 84 81 ನಾವು ತಗೋಬೇಕಾದ್ರೂ ಕೂಡ ಮುಟೇಶನ್ ಹಾಕೋ ಕಾಲಕ್ಕೆ ಯಾರು ನಮ್ಮರೊಬ್ಬರು ಅಫೀಲ್ ಹೋದ್ರು ಎಸಿಗೆ ಅಫೀಲ್ ಹೋದಾಗ ಅವತ್ತು ಎಸಿ ಒಂದು ಆರ್ಡರ್ ಮಾಡಿ IS ಆಫೀಸರ್ ಇದು ಲ್ಯಾಂಡ್ PTSL ಆಕ್ಟಿಗೆ ಬರಲ್ಲ, ಇದು ಮುಸಲ್ಮಾನ್ ಲ್ಯಾಂಡ್ ಅಂತ ಹೇಳಿ ಆರ್ಡರ್ ಮಾಡಿ ಮುಟೇಶನ್ ಮಾಡಿಕೊಟ್ರು. ಜಿಲ್ಲಾಧಿಕಾರಿಗಳು ಪರ್ಮಿಷನ್ ಬೇಕಾಗುತ್ತೆ, ಸರ್ಕಾರ ಪರ್ಮಿಷನ್ ಬೇಕಾಗುತ್ತೆ ಸರ್. ಇವಾಗ ನಾನು ಹೇಳೋದು ಅವ್ರು ಹೇಳೋದಕ್ಕಿಂತ ನ್ಯಾಯಾಲಯ ಐತಿ, ನ್ಯಾಯಾಲಯಕ್ಕಿಂತ ದೊಡ್ಡರಂತ ಅಲ್ಲ. ಹೌದು, ಅವ್ರು ನ್ಯಾಯಾಲಯದ ಮುಂದೆ ನಾವೆಲ್ಲರೂ ತಲೆ ಬಗ್ಬೇಕಲ್ಲ. ಕಾನೂನು ಹೇಳ್ತು, ಕಾನೂನು ಚೌಕಟ್ಟಿನ ಹೋರಾಟ ಮಾಡೋದು ಸರ್, ತಪ್ಪಿಲ್ಲ. ಈಗ ಅವ್ರಿಗೆ ಲ್ಯಾಂಡ್ ಯಾಕೆ ಕೊಟ್ಟಿ ನಾವು 1 ಎಕರೆ 20 ಗುಂಟೆ ಇವತ್ತು ನಾಟಿ ಮಾಡ್ಕೊಂಡು ತಿಂತ್ಕಂತಾರ, ನಮ್ಮಂಗ ಬೆಳ್ಕೊಂಡು ತಿಂತ ಇದಾರ. ಸುಮ್ನೆ ಯಾರೋ ಮಾತು ಕೇಳಿ ಪಾಪ ಅವ್ರು ತಿರುಗಾಡ್ತಾರ. ಅವ್ರಿಗೆ ಸ್ವಲ್ಪ ಅವ್ರ ಭಾವನೆ ಏನಂತ ಅರ್ಥ ಆಗ್ತಿಲ್ಲ. 17 ಮಂದಿ ಸರ್ ಚೆನ್ನಾಗಿ ಮಾಡ್ಕೊಂಡು ತಿಂತಾರ. ಈಗ ಚಾನಲ್ ಇವತ್ತು ಬಳ್ಳಾರಿ ರಾಯಚೂರು ಜಿಲ್ಲೆಯಲ್ಲಿ ಪ್ರೆಸ್ ಮೀಟು, ಕೊಪ್ಪಳ ಜಿಲ್ಲೆಯಲ್ಲಿ ಪ್ರೆಸ್ ಮೀಟ್ ಮಾಡಿದಾಗ ನೀವು ಕೂಡ ಲ್ಯಾಂಡ್ ನಲ್ಲಿ ಚಾನಲ್ ವರದಿಗಾರ ಕಳಿಸಿರಿ. ಇದು ಬರಲ್ಲ, ನ್ಯಾಯಾಲಯಕ್ಕೆ ಹೋಗ್ಯಾರ. ಇವಾಗ AC ಕೋರ್ಟ್ನಲ್ಲಿ ಹೋಗ್ಯಾರ, ಫೈಟ್ ಐತಿ. AC ಕೋರ್ಟ್ನಲ್ಲಿ ಏನ್ ತೀರ್ಮಾನ ಅಂತ ಆಗ್ಲಿ. ಇದು PTSL ಆಕ್ಟಿವ್ ಬರ್ತೈತೋ ಬರಲ್ಲ ಅಲ್ಲಿ ಅಧಿಕಾರಿಗಳು ಕೊಟ್ಟಾರ. ಮತ್ತೆ ಜಿಲ್ಲಾಧಿಕಾರಿಗಳು ಇಂಡಸ್ಟ್ರಿಯಲ್ ಎಣ್ಣೆ ಕೊಟ್ಟಾರ. ಇದ್ರಲ್ಲಿ ಕಾನೂನನ್ನು ಮುಚ್ಚೋದಿಲ್ಲ. ನಾನು ಯಾವತ್ತಿಗೆ ಎಲ್ಲರಿಗೂ ಕಾನೂನಕ್ಕೆ ನಾವೇನು ದೊಡ್ಡದಂತಲ್ಲ, ಕಾನೂನು ಸಣ್ಣರು
ನಾವು ಅವ್ರಿಗೆ ಹೇಳ್ತಿದ್ದೀನಿ, ಅವ್ರು ಅರ್ಥ ಮಾಡ್ಕೊಂತಿಲ್ಲ. ಇದು ಯಾರೋ ಒತ್ತಡಕ್ಕೆ ಮಣದು ಈ ಗದ್ದಲೆ ಮಾಡೋದು. ನಾನು ಹೇಳಿದ್ನಲ್ಲ ಸರ್, ಫಸ್ಟ್ ಅಳೋದು, ಫಸ್ಟ್ ನಮ್ಮೆಲ್ಲ ನುಂಗೇರಂಬೋದು, ಇಲ್ಲ ನಮ್ಮನ್ನ ಕಳಲ್ ರಿಸ್ಟ್ ಮಾಡ್ಕೊಂಬ, ಇದೆಲ್ಲ ಆರೋಪ ಬೇಡ. ನಿಮ್ಗೆ ಕಾನೂನು ಚೌಕಟ್ಟಿನ ಹೋರಾಟ ಮಾಡ್ರೆ, ಕಾನೂನು ನ್ಯಾಯಾಲಯ ನಿಮ್ಗೆ ಕೊಟ್ರೆ ನೀವು ಮಾಡ್ಕೇರಿ. ಸುಮ್ಮನೆ ಆರೋಪದಿಂದ ಇದು ಅತಿ ಆರೋಪ. ಇಲ್ಲ, ನನ್ನ ಹೆಸರು ಲ್ಯಾಂಡೇ ಇಲ್ಲ, ನನ್ನ ಹೆಸರು ಪಾಣೆ ಇಲ್ಲ. ಅಲ್ಲ ಅದೇ ನೀವಿದ್ದೀರಿ ಅಂತ ಇದರಿಂದ ನೀವೇ ಬೇರೆ ಹೆಸರು ಮಾಡಿಸಿದ್ರಿ ಅಂತೇಳಿ ನಾನೇ ದೊಡ್ಡ ಮನುಷ್ಯ, ನಾನೇ ಕೆಲಸ ಮಾಡಿ ಸರ್. ನೀರ್ ಕೊಟ್ಟಿಬೇಕು 10 ಮಂದಿನ ಪಾರ್ಟ್ನರ್ ಅಲ್ಲಿ ನೀರ್ ಕೊಟ್ಟಿವ್ರಲ್ಕ. ನಮ್ಮ ಸೀಮೆಯಲ್ಲಿ ಇವ್ರದ್ದು ಒಂದೇ ಲ್ಯಾಂಡ್ ಅಲ್ಲ, ಬರೀ ದೇವದಾಸರ್ ಲ್ಯಾಂಡ್ ಅಲ್ಲ, 100 ಎಕರೆ ಪ್ರಾಜೆಕ್ಟ್ ತುಂಗಾಭದ್ರದಿಂದ 9 ಕಿಲೋಮೀಟರ್ ನೀರು ತಂದು ಇವ್ರಿಗೆ ಪ್ರತಿಯೊಬ್ಬರಿಗೆ ಕೊಟ್ಟ, ಇವ್ರಿಗೆ ನೀರು ಕೊಟ್ಟು ಅವ್ರ ಹೆಸರು ಲ್ಯಾಂಡ್ ಐತೆ ಸರ್ಗ. ಇಲ್ಲ ಇತ್ತು ನೋಡಿ, ಪಾಣೆ ಐತಿ, ಮುಟೇಶನ್ ಐತೆ. ಅವ್ರು ಈಗ ಏನ್ ಹೇಳಿದ್ರು, ಲ್ಯಾಂಡ್ 3 ಎಕರೆ ಮಾಡ್ಕೊಂಬಿಟ್ರ ಅಂತ ಹೇಳಿದ್ರು. ಅವತ್ತಿನ ದಿನನೇ ಅವ್ರಿಗೆ ನಾವು 3 ಎಕರೆ ನಮಗೆ ಮಾಡಿಕೊಟ್ರ, ಕಂಪ್ನಿಗೆ 1.5 ಎಕರೆ ಅವ್ರಿಗೆ ಮಾಡಿಕೊಟ್ವಿ ಲ್ಯಾಂಡ್. ಇದ್ರಲ್ಲೇನು ಅಪಚಾರ ಸುಳ್ಳು ಹೇಳೋದಿಲ್ಲ. ಸೇಲ್ ಡಿಡಿ, ಪಾಣಿ, ಮುಟೇಶನು, AC ಆರ್ಡರ್ ಕಾಪಿ, ಜಿಲ್ಲಾಧಿಕಾರಿ ಆರ್ಡರ್ ಕಾಪಿ, ಇದ್ರಲ್ಲಿ ಅಪರ್ಥ ಏನೇ ಸರ್? ಕಾನೂನು ಇವತ್ತು ಯಾರೋ ದೊಡ್ಡವರಾಗ್ಲು, ಯಾರೋ ಸಣ್ಣರಾಗ್ಲು, ಸಣ್ಣರಿಗೆ ಅದೇ ಕಾನೂನು, ದೊಡ್ಡವ್ರಿಗೆ ಅದೇ ಕಾನೂನು. ಇದು ರಾಜಕಾರಣ ಕಿತ್ತೋರಿದ್ದ ಇವ್ರನ್ನ 3 ಬಂದು ಕಾಸಿ ಇದೆಲ್ಲ ಪ್ರೆಸ್ ಮೀಟ್ ಅಂದ್ರೆ ನನ್ನ ಇಮೇಜಕ್ಕೆ ಧಕ್ಕೆ ಮಾಡಬೇಕು, ನನ್ನ ಇಮೇಜ್ ಡೌನ್ ಮಾಡ್ಬೇಕಂದ್ರೆ ಸರ್, ಇವತ್ತಿಗೆ 34 ವರ್ಷ ಆಯ್ತು ಸರ್ಕಾರ ಕೊಟ್ಟು ಲ್ಯಾಂಡು. 2011ರಲ್ಲಿ ಇವ್ರು ಆಯ್ತು ಈಗ